ಶುಭೋದಯ ಎಲ್ರಿಗೂ. ನಾನಿವತ್ತು ನಮ್ಮ ಮನೆಯಲ್ಲಿ ಕಾಯಿ ಹೋಳಿಗೆ ಮಾಡಿದ್ದೆ. ಸೊ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಾಯಿ ಹೋಳಿಗೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ನಮ್ಮ ಕರ್ನಾಟಕದ ಸುಪ್ರಸಿದ್ಧವಾಗಿರುವಂತಹ ಸಿಹಿ ತಿನಿಸುಗಳಲ್ಲಿ ಕಾಯಿ ಹೋಳಿಗೆ ಕೂಡ ಒಂದು. ನಾನು ಇದನ್ನು ಹೆಚ್ಚಾಗಿ ಕಾಯಿ ಇದ್ದಾಗ ದೇವಸ್ಥಾನಗಳಿಗೆ ಕೊಬ್ಬರಿ ಜಾಸ್ತಿ ಇತ್ತು ಅಂದರೆ ಮಾಡ್ತಾನೆ ಇರ್ತೀನಿ. ಸೊ ನಾನಿಲ್ಲಿ ದೊಡ್ಡದಾಗಿರೋ 2 ಕಾಯಿನ ತೊಗೊಂಡಿದ್ದೆ. ಅದು ಚೆನ್ನಾಗಿ ಬಲ್ತಿದ್ರಿಂದ ಒಂದು ಬಿಡಿಸ್ಕೊಂಡಿತ್ತು, ಒಂದು ಹಾಗೆ ಇತ್ತು. ಸೊ ಒಂದು ತುರಿದೆ ಒಂದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಬ ನಯವಾಗಿ ರುಬ್ಕೋಬೇಕು ಕಾಯನ್ನು. ನಂತರ ಅದಕ್ಕೆ 2 ಕಾಯಿಗೆ 2 ಕಪ್ಪಷ್ಟು ಬೆಲ್ಲನ ನಾನು ಕರಗಿಸಿ ಶೋಧಿಸಿ ಹಾಕೋತಾ ಇದ್ದೀನಿ. ನಿಮಗೆ ಕೊಬ್ಬರಿ 1 ಕಪ್ ಇದ್ದರೆ 3/4 ಕಪ್ಪಷ್ಟು ಬೆಲ್ಲ ತೊಗೊಳ್ಳಿ, ಆವಾಗ ಸಮನಾಗಿರುತ್ತೆ, ಸಿಹಿ ಕರೆಕ್ಟಾಗಿ ಬರುತ್ತೆ. ನಂದು ಕಾಯಿ ಕೂಡ ಚೆನ್ನಾಗಿತ್ತು, ಅದರಿಂದ ಹೋಳಿಗೆ ತುಂಬ ಚೆನ್ನಾಗೇ ಬಂದಿತ್ತು. ಕಾಯಿ ತುಂಬ ಎಳೆದು ತೊಗೋಬೇಡಿ, ನೋಡ್ಕೊಂಡು ತೊಗೊಳ್ಳಿ, ಇಲ್ಲಾಂದರೆ ಅಷ್ಟು ರುಚಿ ಚೆಂದ ಬರಲ್ಲ. ಸೊ ನಾನಿಲ್ಲಿ ಅದೆರಡನ್ನು ಒಂದು ಅರ್ಧ ಗಂಟೆನಾರು ಟೈಮ್ ಬೇಕು ಅದು ಕರೆಕ್ಟಾಗಿ ಕುದೀಲಿಕ್ಕೆ. ಜೊತೆಗೆ 1 ಟೀ ಕಪ್ಪಷ್ಟು, ಟೀ ಕುಡಿತೀವಲ್ವ ಆ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿನ ನೆನೆಸಿ ಅದನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ಸೊ ಅದು ವಿಡಿಯೋ ಇರಲಿಲ್ಲ, ಅದು ಮಿಸ್ ಆಗಿದೆ ಎಲ್ಲೋ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಅದನ್ನು ನುಣ್ಣಗೆ ರುಬ್ಬಿ ಹಾಕ್ಕೊಂಡು ಕಡಿಮೆ ಊರಿನಲ್ಲೇ ಹದವಾಗಿ ಬೇಯಿಸಬೇಕು. ಒಂದು ಅರ್ಧ ಗಂಟೆನಾರು ಬೇಕು, ತುಂಬ ಸಮಯ ಕೊಟ್ಟು ಮಾಡಬೇಕಾಗತ್ತೆ ಇದನ್ನು. ಹಾಗೆ 1-2 ಸ್ಪೂನಷ್ಟು ಗಸಗಸೆ ಇದನ್ನು ಹುರಿದು ಹಾಕ್ಕೊಂಡಿದ್ದೆ. ಶುಂಠಿ ಏಲಕ್ಕಿ ಪೌಡ್ರಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಯಾವುದೇ ಸಿಹಿ ಪದಾರ್ಥಕ್ಕಾದರೂ ಬೇಕಾಗಿರುತ್ತೆ ಅಲ್ವ. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಹಿಂದಿನ ದಿನಾನೇ ಇದನ್ನು ರೆಡಿ ಮಾಡಿಟ್ಟಿದ್ದೆ. ಸೊ ಹೋಳಿಗೆನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿದ್ದು. ನಿಮಗೆ ಟೈಮ್ ಇಲ್ಲ ಅಂದರೆ ತೊಂದರೆ ಇಲ್ಲ, ಒಂದು ಅರ್ಧ ಗಂಟೆ ಮುಂಚೆನೇ ರೆಡಿ ಮಾಡಿ ಮಾಡ್ಕೋಬೋದು. ಇಲ್ಲ ನನಗೆ ಪ್ರೀ ಪ್ಲ್ಯಾನ್ ಇದೆ ಅನಿಸಿದರೆ ನೀವು ಹಿಂದಿನ ದಿನ ಮಾಡಿಟ್ಟು ನೆಕ್ಸ್ಟ್ ಡೇ ಹೋಳಿಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಕೈಗಂಟೋದು ಆ ಥರ ಏನಾಗಲ್ಲ. ಸೊ ನಾನು ಇದನ್ನು ಹಿಂದಿನ ದಿನ ಸಂಜೆ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹೋಳಿಗೆ ಮಾಡಿದ್ದು. ನೋಡಿ, ಮೈದಾನ ಒಂದು 2 ಅವರ್ಸ್ ಮುಂಚೆನೇ ಚೆನ್ನಾಗಿ ಸ್ವಲ್ಪ ಉಪ್ಪು ಮತ್ತು 1 ಪಿಂಚಷ್ಟು ಉಪ್ಪು ಮತ್ತು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಒಂದು 2 ಅವರ್ಸ್ ಮೊದಲೇ. ಅದು ಕೂಡ ಚೆನ್ನಾಗೇ ನೆನ್ಕೊಂಡಿತ್ತು ಮೈದಾ ಕೂಡ. ಇಲ್ಲ ಅಂದರೆ ಮೈದಾ ಎಷ್ಟು ಚೆನ್ನಾಗಿ ನೆನೆಯಿತು ಅಷ್ಟು ಹೊಂದತ್ತೆ ಹೋಳಿಗೆ ಮಾಡುವಾಗ, ಇಲ್ಲಾಂದರೆ ಅದು ಸೈಡಲ್ಲೆಲ್ಲ ಎಡ್ಜಲ್ಲಿ ಬರುತ್ತೆ. ಆದ್ದರಿಂದ ಮೈದಾನ ಸ್ವಲ್ಪ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಬಿಡಿ, ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿದ್ದೀರಾ ಅಲ್ವಾ, ಹೋಳಿಗೆ ತುಂಬ ಚೆನ್ನಾಗಿ ಬಂದಿತ್ತು. 2 ಅಳತೆ ಕರೆಕ್ಟಾಗಿರೋದ್ರಿಂದ, ಹದ ಕರೆಕ್ಟಾಗಿರೋದ್ರಿಂದ ತುಂಬ ಕರೆಕ್ಟಾಗಿ ಚೆನ್ನಾಗೇ ಬಂದಿತ್ತು ಹೋಳಿಗೆ. ಸೊ ಕಾಯಿ ಹೋಳಿಗೆ ಮಾಡೋದೇ ನಾನು ತುಂಬ ಕಷ್ಟ ಆಗಲ್ಲ. ಆದ್ದರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಕೂಡ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ, ನಿಮಗೆ ನಾನು ಮಾಡಿದ ರೀತಿ ಇಷ್ಟ ಆಗಿದೆ ಕಾಯಿ ಹೋಳಿಗೆ ರೆಸಿಪಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.